ಮಳೆಗೆ ಸೋರುತ್ತಿದೆ ಸರ್ಕಾರಿ ಶಾಲೆಯ ಕಟ್ಟಡ. ಮಳೆಯಲ್ಲಿಯೇ ಪಾಠ ಕೇಳುತ್ತಿರುವ ಮಕ್ಕಳು. ಹೀಗೆ ಸೋರುತ್ತಿರುವ ಶಾಲೆಯಲ್ಲಿ ಕೂತು ಪಾಠ ಕೇಳುತ್ತಿರುವ ಮಕ್ಕಳು. ಎಲ್ಲಂದ್ರಲ್ಲಿ ಬಿರುಕು ಬಿಟ್ಟಿರುವ ಶಾಲೆಯ ಕೊಠಡಿಗಳು, ಕೆರೆಯಂತಾದ ಶಾಲಾ ಕೊಠಡಿಗಳು. ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಶಾಲೆಯ ಹೊರಗಡೆ ಸಣ್ಣದಾಗಿ ತುಂತುರು ಮಳೆ ಶುರುವಾದ್ರೆ ಸಾಕು, ಈ ಶಾಲೆಯ ಒಳಗಡೆ ಜಲಪಾತವೇ ಸೃಷ್ಟಿಯಾಗುತ್ತದೆ. ಶಾಲೆಯ ಕಟ್ಟಡಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಮೇಲ್ಚಾವಣಿಯ ಸಿಮೆಂಟ್ ಎದ್ದು ಹೋಗಿದೆ. ಮಳೆಯ ನೀರು ನೇರವಾಗಿ ಕ್ಲಾಸ್ ರೂಮ್ನ ಒಳಗೆ ಬೀಳುತ್ತಿದ್ರು. ಬೇರೆ ದಾರಿ ಇಲ್ಲದೆ ಬಡ ವಿದ್ಯಾರ್ಥಿಗಳು ಅದೇ ಮಳೆ ನೀರಿನ ಹನಿಗಳ ನಡುವೆಯೇ ಕುಳಿತು ಪಾಠ ಕೇಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಶಾಲೆಯ ದುಸ್ಥಿತಿ ಇವತ್ತು ನೆನ್ನೆಯದಲ್ಲ. ಕಳೆದ ವರ್ಷ ಸುರಿದಿದ್ದ ಭರ್ಜರಿ ಮಳೆಗೆ ಇದೇ ಶಾಲೆಯ ಕಾಂಪೌಂಡ್ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ಅಂದೇ ಎಚ್ಚೆತ್ತುಕೊಳ್ಳಬೇಕಿದ್ದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ರಿಂದ ಈಗ ಅನಾಹುತ ಶಾಲೆಯ ಕೊಠಡಿಯವರೆಗೂ ಬಂದಿದೆ. ಮೇಲ್ಚಾವಣಿಯಿಂದ ನೀರು ನಿರಂತರವಾಗಿ ಜಿನುಗುತ್ತಿರುವುದರಿಂದ ಇಡೀ ಕಟ್ಟಡವೇ ತೇವಾಂಶದಿಂದ ಕೂಡಿದೆ. ಯಾವ ಕ್ಷಣದಲ್ಲಿ ಚಾವಣಿ ಕುಸಿದು ಬೀಳುತ್ತದೋ ಎಂಬ ಭೀತಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ದಿನ ಕಳೆಯುತ್ತಿದ್ದಾರೆ. ಸರ್, ಈ ವರ್ಷ ಸರ್ ಕಾಂಪೌಂಡ್ ಬಿದ್ದು ಜಿಲ್ಲಾಡಳಿತ ಇವೆಲ್ಲ ಬಂದು ನೋಡ್ಕೊಂಡು ಆದ್ರೂ ಕೆಲ್ಸಗಳು ಮಾತ್ರ ಏನೂ ಆಗಿಲ್ಲ, ನೆನೆಗುದಿಗೆ ಬಿದ್ದು ಬಿಡ್ತವೆ. ಆಮೇಲೆ ನೋಡಿ ಶಾಲೆ ಹೈಸ್ಕೂಲ್ ಪಿರಿಯಡ್ ಅನ್ನೋದು ಗೊತ್ತಿಲ್ಲ, ಅದೊಂಥರ ದಣ್ಣಿನ ದಡ್ಡಿ ಆಗೈತಿ, ಒಂಥರ ದನ ಕೂಡ ಇದಾದಂಗೆ ಇದಾವೆ. ಆದ್ರೆ ಶಾಲೆ ಅನ್ನೋದು ಅಭಿವೃದ್ಧಿ ಇಲ್ಲ. ಈ ಶಾಲೆ ಮಕ್ಕಳನ್ನ ಸೇರ್ಸು ಅಂತಾರೆ, ಒಟ್ಟು ಶಾಲೆಗೆ ಮೇಷ ಪಾಠ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಈ ಸೋರೋದ್ರಿಂದ ಸೇರ್ಸಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಎಲ್ಲ ಸಿಟಿ ಕಡೆಗೆ ಹೋಗ್ತಿದ್ದಾರೆ, ಹಳ್ಳಿ ವಾತಾವರಣ ಬಿಟ್ಬಿಡಿದ್ದಾರೆ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯುವ ಸಂದರ್ಭದಲ್ಲಿ ಯಲೋದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದು, ಇಲ್ಲಿ ಬಹುತೇಕ ಕೂಲಿ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ. ಇನ್ನು ಪೋಷಕರು ತಮ್ಮ ಮಕ್ಕಳ ಪ್ರಾಣದ ಜೊತೆ ಆಟವಾಡಬೇಡಿ, ಶಾಲೆಯನ್ನ ತಕ್ಷಣವೇ ದುರಸ್ತಿ ಮಾಡಿಕೊಡಿ ಅಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ 10 ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದ್ರೆ ಹಳ್ಳಿಯ ಬಡ ಮಕ್ಕಳ ಓದಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಯೂ ಮಲಗಿಲ್ಲ. ಕೊಠಡಿಗಳು ಸೋರುತ್ತಿರುವುದರಿಂದ ಪುಸ್ತಕಗಳು, ಬಿಸಿಯೂಟದ ಸಾಮಗ್ರಿಗಳು ಒದ್ದೆಯಾಗುತ್ತಿವೆ. ಇದ್ದ ಒಂದೆರಡು ಕೊಠಡಿಗಳು ಹಾಳಾಗಿರುವುದರಿಂದ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಈಗ ಭಯ ಪಡುತ್ತಿದ್ದಾರೆ. ನಮ್ಮೂರಲ್ಲಿ ತರಗತಿ ಕೊಠಡಿಗಳೆಲ್ಲ ಪೂರ್ತಿ ಬೀಳ್ತದವ್ ಸರ್, ಎಲ್ಲ ಮೇಲಿಂದ ಎಲ್ಲ ಮಳೆ ನೀರು ಜೋಗೆಲ್ಲ ಹತ್ತಿ ಮೇಲಿಂದ ಮನೆ ಉದುರಿ ಮಕ್ಕಳು ಓದೋದು ಕಷ್ಟ ಆಗ್ಬಿಡೋದು ಸರ್. ಅಲ್ಲಿ ಊಟ ಮಾಡೋದು ತೊಂದರೆ ಆಗ್ಬಿಡೋದು, ಆ ತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ. ನೆರೆ ಊರಿಗೆ ಹೋಗ್ಬೇಕಂತಂದು ಹೇಳಿದ್ರೆ ಬಸ್ ಸೌಕರ್ಯ ಇಲ್ಲ. ಅದಾದ್ಮೇಲೆ ಸರ್ ನಮಗೆ ಇಲ್ಲಿ ಬಹಳ ಕಡು ಬಡತನದಿಂದ ಓದ್ತಾರೆ ಮಕ್ಕಳುಗಳು, ಹೊರಗಡೆ ಹೋಗ್ಬೇಕಾದ್ರೆ ಶಕ್ತಿ ಇಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಮಾಡೋಂಥ ಮಕ್ಕಳುಗಳು ತುಂಬಾ ಓದ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತ ಹೇಳಿ ತುಂಬಾ ಸರಿ ಮನವಿ ಕೊಟ್ಟರು, MLA ತಲೆ ಕೆಡಿಸ್ಕೊಂಡಿಲ್ಲ. DC ಆಫೀಸಿಂದ ಬಂದು ಅಲ್ಲಿಂದ ಮನವಿ ಕೊಟ್ಟರು, ಅವರು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈಗಾದ್ರೆ ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಸರ್, ನಮ್ಮ ಶಾಲೆ ಉಳಿಸೋದು ನಾವು. ಒಟ್ನಲ್ಲಿ ಯಲೋದಹಳ್ಳಿಯ ಸರ್ಕಾರಿ ಶಾಲೆ ಸದ್ಯ ಜ್ಞಾನದ ದೇಗುಲ, ಮೃತ್ಯು ಕೂಪಗಳಾಗಿ ಮಾರ್ಪಟ್ಟಿವೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು AC ರೂಮ್ಗಳಿಂದ ಹೊರಬಂದು ಈ ಶಾಲೆಯತ್ತ ಗಮನ ಹರಿಸಿ ದೊಡ್ಡ ದುರಂತ ನಡೆಯುವ ಮುನ್ನವೇ ಶಾಲಾ ಕಟ್ಟಡವನ್ನ ದುರಸ್ತಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.